ಸಮಗ್ರ ಬಾನುಲಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇದೀಗ ನೀವು ಕೇಳಲಿದ್ದೀರಿ LKG, UKG ಶಿಶುಪಾಲನಾ ಗೃಹಗಳ ಶಿಕ್ಷಕಿಯರಿಗಾಗಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗಾಗಿ ಮಾರ್ಗದರ್ಶಿ ಸಮಗ್ರ ಪದ್ಧತಿ ಶಾಲಾ ಪೂರ್ವ ಶಿಕ್ಷಣ ಕೈಪಿಡಿ ಕುರಿತು ಮಾಹಿತಿ ಮಹಿಳಾ ಕಲ್ಯಾಣ ಸಂಸ್ಥೆ ಬೆಳಗಾವಿಯ ಸಂಸ್ಥಾಪಕರಾದಂತಹ ಶ್ರೀಯುತ MS ಚೌಗ್ಲಾ ಅವರಿಂದ. ಆತ್ಮೀಯ ಸಹೋದರಿಯರೇ, ಶಿಶುಪಾಲನಾ ಕೇಂದ್ರಗಳ ಶಿಕ್ಷಕಿಯರೇ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರೇ, ಈಗಾಗಲೇ ನಾವು ಫೆಬ್ರವರಿ ಮೊದಲನೇ ವಾರ ವೇಳೆ ಮತ್ತು ಋತುಗಳ ಬಗ್ಗೆ ಈಗಾಗಲೇ ಪ್ರಸಾರ ಮಾಡಿದ್ದಾಗಿದೆ. ಇವಾಗ ಫೆಬ್ರವರಿ ಎರಡನೇ ವಾರ ನಮಗಿರುವ ವಿಷಯ ವಾರ ಮತ್ತು ಮಾಸಗಳು. ಈ ವಾರ ಮತ್ತು ಮಾಸಗಳ ಬಗ್ಗೆ ಮಕ್ಕಳಿಗೆ ಅಂದ್ರೆ 3 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣದಡಿಯಲ್ಲಿ ಪರಿಚಯ ಮಾಡಿಕೊಡ್ಬೇಕಾಗಿರೋದ್ರಿಂದ ಶಿಕ್ಷಕಿಯರಾದಂತ ನಾವುಗಳು ಒಂದು ಕ್ಯಾಲೆಂಡರ್ ಅನ್ನ ತೆಗೆದುಕೊಂಡು ಮಕ್ಕಳಿಗೆ ಇದು ಏನು ಅಂತ ಮುಕ್ತ ಸಂಭಾಷಣೆ ಅವರೊಂದಿಗೆ ಮಾಡಬೇಕು. ಅವರು ಮನೆಯಲ್ಲಿ ನೋಡಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಪಾಲಕರು ಅವರಿಗೆ ಇದು ಏನು, ಇದರಲ್ಲಿ ನಾವು ಏನ್ ನೋಡ್ತೀವಿ ಅನ್ನೋದ್ರ ಬಗ್ಗೆ ಅವರಿಗೆ ಪರಿಚಯ ಮಾಡಿಕೊಡುವುದಿಲ್ಲ. ಆದ್ರಿಂದ ನೀವು ಯಾವ್ದಾದ್ರೂ ಒಂದು ಕ್ಯಾಲೆಂಡರ್ ನ ತೆಗೆದುಕೊಂಡು ಆ ಕ್ಯಾಲೆಂಡರ್ ನ ಪರಿಚಯ ಮಾಡಿಕೊಡೋದ್ರ ಜೊತೆಗೆ ವಾರಗಳನ್ನ ಅಲ್ಲಿ ಹೇಳಬೇಕು. ಈಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಹೀಗೆ ಒಂದು ವಾರದ ದಿನಗಳನ್ನ ಮಕ್ಕಳಿಗೆ ಹೇಳುವುದರೊಂದಿಗೆ ಆ ವಾರಗಳ ಮುಂದಿರ್ತಕ್ಕಂಥ ಅಂಕಿಗಳನ್ನ ಅದರಲ್ಲಿ ನಾವು ಏನ್ ಕಾಣ್ತೀವಿ ಅಂದ್ರೆ ದಿನಾಂಕಗಳನ್ನ ನಾವು ಕಾಣ್ತೀವಿ. ಸೊ ಹಾಗಾದ್ರೆ ಇವತ್ತು ಯಾವ ವಾರ ಆ ಕ್ಯಾಲೆಂಡರ್ ತೋರಿಸಿ ಇವತ್ತಿನ ದಿವಸ ಶನಿವಾರ ಹಾಗಾದ್ರೆ ಇವತ್ತು ಎಷ್ಟು ತಾರೀಕಪ್ಪ ಅದನ್ನ ನಾವು ಮಕ್ಕಳಿಗೆ ತೋರಿಸ್ಕೊಡ್ಬೇಕು. ಮುಂದ ಸೋಮವಾರ, ಮಂಗಳವಾರ ಈಗ ಒಂದು ವಾರದ ದಿನಗಳನ್ನ ನಾವು ತಿಳಿಸುವುದರ ಜೊತೆಗೆ ಪ್ರತಿ ಪೇಜ್ ಅನ್ನ ತಿರುಗುತ್ತಾ ಮಕ್ಕಳಿಗೆ ತಿಂಗಳುಗಳ ಪರಿಚಯವನ್ನು ಕೂಡ ಮಾಡಬೇಕು. ಅವ್ರಿಗೆ ಹೇಳ್ಬೇಕು ವಾರದಲ್ಲಿ 7 ದಿನಗಳು, ಒಂದು ವರ್ಷದಲ್ಲಿ 12 ತಿಂಗಳುಗಳು ಅನ್ನೋದನ್ನು ಹೇಳುವುದರ ಜೊತೆಗೆ ಅವರಿಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ತರ 12 ತಿಂಗಳುಗಳ ಹೆಸರುಗಳನ್ನ ನಾವು ಹೇಳಬೇಕು. ಮಕ್ಕಳು ಪ್ರತಿದಿನ ಶಾಲೆಗೆ ಬಂದಾಗ ಆ ಮಕ್ಕಳಿಗೆ ನಾವು ಕೇಳಬೇಕು ಇವತ್ತು ಯಾವ ವಾರ, ಇವತ್ತು ಎಷ್ಟು ತಾರೀಕು ಅನ್ನೋದನ್ನ ಪ್ರತಿ ವಾರ ನಾವು ಮಾಡ್ತಾ ಹೋಗೋದ್ರಿಂದ ಒಂದು ವಾರದವರೆಗೆ ವಾರ ಮತ್ತು ಮಾಸಗಳ ಬಗ್ಗೆ ಪರಿಚಯ ಮಾಡೋದ್ರಿಂದ ಅವರಿಗೆ ದಿನಾಲು ಕೇಳೋದ್ರಿಂದ, ಹೇಳೋದ್ರಿಂದ, ಕ್ಯಾಲೆಂಡರ್ದಲ್ಲಿ ನೋಡೋದ್ರಿಂದ, ಮನೆಗೆ ಹೋದಾಗ ಆ ಪಾಲಕರನ್ನು ಕೇಳೋದು, ಅವ್ರಿಗೆ ಹೇಳೋದು, ಈ ತರ ಚಟುವಟಿಕೆ ನಡೀತು ಅಂತಂದ್ರೆ ಅವ್ರಿಗೆ ಈ ವಾರ ಮತ್ತು ಮಾಸಗಳ ಬಗ್ಗೆ ಅಥವಾ ತಿಂಗಳುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸಿಗಲಿಕ್ಕೆ ಸಾಧ್ಯ. ಸೊ ಆ ತರ ನಾವು ಮಕ್ಕಳಲ್ಲಿ ಆ ಹವ್ಯಾಸವನ್ನ ನಾವು ಬೆಳೆಸಬೇಕು. ಹಾಗಾದ್ರೆ ನಮ್ಮ ಶಾಲೆ ಯಾವಾಗ ಸೂಟಿ ಇರ್ತದೆ? ರವಿವಾರ ಸೂಟಿ ಇರ್ತದೆ. ಸೊ ಸೋಮವಾರ ಬೆಳಿಗ್ಗೆ ನಾವು ಇಷ್ಟು ಗಂಟೆಗೆ ಶಾಲೆಗೆ ಬರ್ತೀವಿ, ಇಷ್ಟು ಹೊತ್ತು ಆಟ ಆಡ್ತೀವಿ. ಸೊ ವೇಳೆಯನ್ನು ಕೂಡ ನಾವು ಸ್ವಲ್ಪ ಅವರಿಗೆ ಪರಿಚಯವನ್ನ ಮಾಡಿಕೊಡ್ಬೇಕು. ಬೋರ್ಡ್ ಮೇಲೆ ನಾವು ವಾರದ 7 ದಿನಗಳನ್ನ ಬರೆದು ಬಿಟ್ಟು ಯಾರಿಗೆ ಓದ್ಲಿಕ್ಕೆ ಬರ್ತದ ಆ ಮಕ್ಕಳ ಕೈಯಾಗ ಒಂದು ಕೋಲನ್ನ ಕೊಟ್ಟು ಆ ವಾರಗಳನ್ನ ಮಕ್ಕಳಿಗೆ ಅಣಿಸ್ತಾ ಹೋಗ್ಬೇಕು. ಅಂದ್ರೆ ಕಂಠಪಾಠ ಆಗ್ಬೇಕು, ಬಾಯ್ಪಾಠ ಆಗ್ಬೇಕು ಅವ್ರಿಗೆ. ಸೊ ಆ ತರ ಅವರು ಪ್ರತಿದಿನ ವಾರಗಳನ್ನು ಹೇಳೋದು, ಆ ತಿಂಗಳುಗಳನ್ನು ಹೇಳೋದ್ರಿಂದ ಮಕ್ಕಳಿಗೆ ಈ ವಾರ ಮತ್ತು ಮಾಸಗಳ ಬಗ್ಗೆ ಹೆಚ್ಚಿನ ಪರಿಚಯ ಆಗ್ತದೆ. ಇನ್ನು ಉಸ್ಕಿನ ಮೇಲೆ ವಾರಗಳ ಹೆಸರನ್ನ ಬರೀಲಿಕ್ಕೆ ಹೇಳ್ಬೇಕು. ನೀವು ಮೊದಲು ಬರೆದು ತೋರಿಸ್ಬೇಕು. ಎಲ್ಲದಕ್ಕೂ ಸೋಮ ವಾರ, ವಾರ 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 ಅಂತ ಎಲ್ಲ ಬರ್ತದೆ. ಆ ಕಲೆಯನ್ನು ಕೂಡ ಅವ್ರಿಗೆ ಹೇಳ್ಬೇಕು. ಸೋಮ ವಾರ, ಮಂಗಳ ವಾರ, ಬುಧ ವಾರ, ಗುರು ವಾರ, ಶುಕ್ರ ವಾರ, ಶನಿವಾರ, ರವಿವಾರ. ಸೊ ಹಿಂಗೆ ಈಸಿಯಾಗಿ ಅವರಿಗೆ ಮಕ್ಕಳಿಗೆ ಹೇಳೋದ್ರಿಂದ ಮಕ್ಕಳು ಅದನ್ನ ನೆನಪಿಟ್ಕೋತಾರ. ಮತ್ತ ಮುಕ್ತ ಸಂಭಾಷಣೆ ಮಾಡೋದು ಅಂತಂದ್ರೆ ಆ ತಿಂಗಳೊಳಗ ಯಾವ್ಯಾವ ಹಬ್ಬಗಳು ಬರ್ತಾವ, ಗಣೇಶ ಚತುರ್ಥಿ ಯಾವಾಗ ಬರ್ತದ, ಅಥವಾ ಧಾರ್ಮಿಕ ಹಬ್ಬಗಳು ಮತ್ತು ರಾಷ್ಟ್ರೀಯ ಹಬ್ಬಗಳು. ಉದಾಹರಣಾರ್ಥವಾಗಿ ನಾವು ಜನವರಿ 26 ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ, ಆಗಸ್ಟ್ 15ರಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತೀವಿ, ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆ, ಆಮೇಲೆ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ, ಆಮೇಲೆ ನವೆಂಬರ್ 14 ಚಾಚಾ ನೆಹರು ಅಥವಾ ಮಕ್ಕಳ ದಿನಾಚರಣೆಯನ್ನು ಕೂಡ ನಾವು ಆಚರಿಸ್ತೀವಿ. ಅಂದ್ರೆ ಯಾವ ತಿಂಗಳಲ್ಲಿ ಈ ಹಬ್ಬಗಳನ್ನು ಆಚರಿಸ್ತೀವಿ ಅನ್ನೋದನ್ನ ಮಕ್ಕಳಿಗೆ ನಾವು ತೋರಿಸ್ಕೊಡ್ಬೇಕಾಗ್ತದೆ. ಅದರ ಜೊತೆಗೆ ನಮ್ಮ ಧಾರ್ಮಿಕ ಹಬ್ಬಗಳು ಬರ್ತಾವ. ದೀಪಾವಳಿ ಯಾವಾಗ ಬರ್ತದ, ಗಣೇಶ ಚತುರ್ಥಿ, ನಾಗರ ಪಂಚಮಿ, ಹೋಳಿ ಹಬ್ಬ, ಯುಗಾದಿ, ದಸರಾ, ಕ್ರಿಸ್ಮಸ್, ರಂಜಾನ, ಮಾವೀರ ಜಯಂತಿ, ಹೀಗೆ ಎಲ್ಲ ಧಾರ್ಮಿಕ ಹಬ್ಬಗಳನ್ನ ಮಕ್ಕಳಿಗೆ ನಾವು ಪರಿಚಯ ಮಾಡ್ಕೊಳ್ಬೇಕು. ಈಗ
ಡಿಸೆಂಬರ್ 25 ಕ್ರಿಸ್ಮಸ್ ಬರ್ತದೆ. ಸೊ ಈ ತರ ಅವ್ರಿಗೆ ಮಕ್ಕಳಿಗೆ ಗೊತ್ತಾಗ್ತದೆ. ಆಮೇಲೆ ಕ್ಯಾಲೆಂಡರ್ದಲ್ಲೂ ಕೂಡ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಚಿಹ್ನೆಗಳನ್ನು ಕೊಟ್ಟಿರ್ತಾರೆ. ಜೊತೆಗೆ ರವಿವಾರ ದಿವಸ ಕೆಂಪು ಅಕ್ಷರದಲ್ಲಿ ಕ್ಯಾಲೆಂಡರ್ದಲ್ಲಿ ಪ್ರಿಂಟ್ ಮಾಡಿರ್ತಾರೆ, ಅಥವಾ ಇನ್ಯಾವುದೋ ಹಬ್ಬ ಇದ್ದಾಗನೂ ಒಂದು ಕೆಂಪು ಅಕ್ಷರದಲ್ಲಿ ಪ್ರಿಂಟ್ ಆಗಿರ್ತದೆ. ಸೊ ಅದನ್ನು ನೋಡಿ ಮಕ್ಕಳು ಕೂಡ ಈ ಮಿಕ್ಕ ಅಂಕಿಗಳೆಲ್ಲ ಬ್ಲ್ಯಾಕ್ ದಲ್ಲಿ ಅಥವಾ ಕಪ್ಪು ಬಣ್ಣದಲ್ಲಿ ರೆಡ್ ಅಥವಾ ಕೆಂಪು ಬಣ್ಣದಿದ್ದಾಗ ಇಲ್ಲಿ ಸೂಟಿ ಇರ್ತದೆ ಅನ್ನೋದು ಕೂಡ ಮಕ್ಕಳಿಗೆ ತಿಳಿಸ್ಲಿಕ್ಕೆ ನಾವು ಸಾಧ್ಯ ಆಗ್ತದೆ. ಇದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಅವರಿಗೆ ಒಳಾಂಗಣ ಆಟ ಆಡಿಸ್ಬಹುದು. ಒಂದು ವೃತ್ತಾಕಾರದ ಒಂದು ಚಾಕ್ ಅಥವಾ ಕಡುವುದಿಂದ ವೃತ್ತವನ್ನು ತೆಗೆದು ಆ ಮಕ್ಕಳಿಗೆ ವೃತ್ತಾಕಾರದಲ್ಲಿ ನಿಲ್ಲಿಸಿ ಸೋಮವಾರ ಅಂದಾಗ ಒಳಗೆ ಜಿಗಬೇಕು, ಮಂಗಳವಾರ ಅಂದಾಗ ಹೊರಗೆ ಬರಬೇಕು. ಈ ತರ ನಾವು ಆಟ ಆಡಿಸಬಹುದು. ಇನ್ನ ಸಣ್ಣ ಸಣ್ಣ ಕಾರ್ಡ್ ಶೀಟ್ ಮೇಲೆ ದಪ್ಪಾದ ಅಕ್ಷರ ಸ್ಕೆಚ್ ಪೆನ್ ದಿಂದ ವಾರಗಳ ಹೆಸರನ್ನ ಬರೆದು ಒಂದು ಬ್ಯಾಗ್ ದಲ್ಲಿ ಹಾಕಿಡೋದು. ಎಲ್ಲ ಅಷ್ಟು ವಾರಗಳನ್ನ ಅಂದ್ರೆ 7 ವಾರಗಳನ್ನ ಆ ಮಗು ನೋಡದೆ ಒಂದು ಕಾರ್ಡನ್ನ ಹೊರಗೆ ತೆಗಿಬೇಕು. ಹೊರಗೆ ತೆಗೆದಾಗ ಯಾವ ವಾರ ಬಂದೈತಪ್ಪ ಅಂತ ಅವನಿಗೆ ಕೇಳ್ಬೇಕು. ಸೊ ಅವನಿಗೆ ಓದ್ಲಿಕ್ಕೆ ಬರ್ತಿತ್ತು ಅಂತಂದ್ರೆ ಕರೆಕ್ಟ್ ಆ ವಾರದ ಹೆಸರನ್ನ ಹೇಳ್ತಾನೆ. ಸೊ ಅದು ಸೋಮವಾರ ಬಂದಾಗ ಅವ ಗುರುವಾರ ಅಂತ ಹೇಳಿದ ಅಂದ್ರೆ ಅವನಿಗಿನ್ನೂ ಓದಾಕ ಬರೋದಿಲ್ಲ, ಅಕ್ಷರ ಜ್ಞಾನ ಆಗಿಲ್ಲ ಅಂತ ಅರ್ಥ ಮಾಡ್ಕೊಂಡು ಮತ್ತೆ ಅವರಿಗೆ ಒಂದು ವಾರದ ತುಂಬೆಲ್ಲ ನಾವು ರಿಪೀಟ್ ಮಾಡ್ಬೇಕು. ಅದೇ ರೀತಿ ಕ್ಯಾಲೆಂಡರ್ದೊಳಗ ಒಂದು ತಿಂಗಳಿಗೆ ಎಷ್ಟು ದಿವಸ ಇರ್ತಾವಪ್ಪ? ಒಂದು ತಿಂಗಳ 30 ಇರ್ತಾವ, ಇನ್ನೊಂದು ತಿಂಗಳ 31 ಬರ್ತಾವ, 28 ದಿನಗಳ ಯಾವಾಗ ಬರ್ತಾವಪ್ಪ ಅನ್ನೋದನ್ನು ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಆ ಅಂಕಿಗಳನ್ನ ಕೂಡ ಕ್ಯಾಲೆಂಡರ್ದಲ್ಲಿ ಇರ್ತಕ್ಕಂಥ ದಪ್ಪ ಅಕ್ಷರಗಳನ್ನ ಕತ್ತರಿಯಿಂದ ಕತ್ತರಿಸಿ ಒಂದು ತಟ್ಟೆಯೊಳಗೋ ಅಥವಾ ಒಂದು ಪ್ಲೇಟ್ನೊಳಗೋ ಹಾಕಿ ಒಂದು ಅಂಕಿಯನ್ನು ಎತ್ತು ಅಂತ ಹೇಳ್ಬೇಕು. ಅವ 10 ಅಂಕಿ ಎತ್ತಿದ್ದ ಅಂತಂದ್ರ ಆ ಮಗು 10 ಅಂತ ಹೇಳ್ತು ಅಂತಂದ್ರ ಅವನಿಗೆ ಅಂಕಿಗಳ ಜ್ಞಾನ ಆಗ್ಯದ. 10 ಅಂಕಿಯ ಕಾರ್ಡನ್ನು ಎತ್ತಿದಾಗ ಅವ 18 ಅಂದ ಅಂದ್ರೆ ಆ ಮಗುವಿಗೆ ಅಂಕಿಗಳ ಪರಿಚಯ ಆಗಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಮತ್ತೆ ಅವ್ರಿಗೆ ಏನ್ ಮಾಡ್ಬೇಕು, ರಿಪೀಟ್ ಮಾಡ್ಬೇಕು. ಆಮೇಲೆ ಬೇರೆ ಬೇರೆ ಮಾಸಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಹಬ್ಬದೊಳಗೆ ಏನೇನ್ ನಾವು ಮಾಡ್ತೀವಿ, ಈ ಉದಾಹರಣಾರ್ಥವಾಗಿ ರಾಷ್ಟ್ರೀಯ ಹಬ್ಬಗಳ ಧ್ವಜ ಏರಿಸೋದಾಯ್ತು. ಆಮೇಲೆ ಪಂಚಮಿ ಒಳಗೆ ನಾವು ಏನ್ ಮಾಡ್ತೀವಿ, ನಾಗರ ಮೂರ್ತಿಯನ್ನ ಪೂಜಾ ಮಾಡ್ತೀವಿ, ಹಾಲು ಇರ್ತೀವಿ. ಅಥವಾ ಹೋಳಿ ಹಬ್ಬದೊಳಗೆ ನಾವು ಏನ್ ಮಾಡ್ತೀವಿ, ಬಣ್ಣ ಆಡ್ತೀವಿ. ಇಂಥ ವಿಶೇಷವಾದಂತ ಮಾಹಿತಿಯನ್ನ ನಾವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಈ ವಾರ ಮತ್ತು ಮಾಸಗಳ ಬಗ್ಗೆ ಅವರಿಗೆ ಹೆಚ್ಚು ಮನವರಿಕೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಮಕ್ಕಳಿಗೆ ಕಥೆಗಳನ್ನು ಹೇಳೋದು, ಹಾಡುಗಳನ್ನು ಹೇಳೋದು ಕೂಡ ನಾ ಪ್ರತಿ ಪಾಠದಲ್ಲೂ ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನಾವೆಲ್ಲ ಮೊದಲು ಚಿಕ್ಕವರು ಇದ್ದಾಗ ಹಾಡು ಹೇಳ್ತಿದ್ವು. ಸೋಮವಾರ ಚಂಡಿಗೆ, ಮಂಗಳವಾರ ಮಂಡಿಗೆ, ಬುಧವಾರ ಬುಂದೆ ದುಂಡಿ, ಗುರುವಾರ ಗುಳಿಗಿ ಹುಗ್ಗಿ, ಶುಕ್ರವಾರ ಸುಳಿ ಒಳಗಿ, ಶನಿವಾರ ಶಾವಿಗೆ, ರವಿವಾರ ರವಾದುಂಡಿ. ಸೊ ಈ ತರ ಮಕ್ಕಳಿಗೆ ಹಾಡುಗಳ ಮುಖಾಂತರ ವಾರಗಳನ್ನ ತಿಂಗಳುಗಳನ್ನ ಪರಿಚಯ ಮಾಡಿಕೊಡ್ಲಿಕ್ಕೂ ಸಾಧ್ಯ ಆಗ್ತದೆ. ಸೊ ನಾನು ಹೇಳಿದಂತ ಹಾಡುಗಳನ್ನ ನೀವು ಬಳಸ್ರಿ ಅಂತ ನನ್ನ ಉದ್ದೇಶ ಇಲ್ಲ. ನಿಮಗೆ ಅನೇಕ ಶಿಕ್ಷಕಿಯರ ಪರಿಚಯ ಇರ್ತಾರೆ. ನೀವು ಯಾವ್ದಾದ್ರು ಒಂದು ಸಭೆಗೋ ಅಥವಾ ಎಲ್ಲೋ ಒಂದ್ ಕಡೆಗೆ ಸೇರಿದಾಗ ನೀವು ಅಂಗನವಾಡಿ ಕಾರ್ಯಕರ್ತೆಯರಾದವರು ನಿಮ್ಮಲ್ಲಿರ್ತಕ್ಕಂಥ ಹಾಡುಗಳನ್ನ, ಕಥೆಗಳನ್ನ ಎಕ್ಸ್ಚೇಂಜ್ ಮಾಡ್ಬೇಕು. ನಿಮ್ ಕಡೆಗಿದ್ದಂತ ವಿಶೇಷ ಹಾಡುಗಳನ್ನ ಅವರಿಗೂ ಕೊಡುವುದು, ಅವರ ಕಡೆಗಿದ್ದಂತ ಹಾಡುಗಳನ್ನ ನಾವು ತೆಗೆದುಕೊಳ್ಳುವುದರಿಂದ ಮಕ್ಕಳಲ್ಲಿ ಈ ಒಂದು ಭಾಷಾ ಬೆಳವಣಿಗೆ, ದೈಹಿಕ, ಮಾನಸಿಕ, ಸಾಮಾಜಿಕ ಬೆಳವಣಿಗೆ ಆಗ್ಲಿಕ್ಕೆ ಬಹಳ ಒಳ್ಳೆಯ ಒಂದು ಅವಕಾಶ ಸಿಕ್ಕಂಗಾಗ್ತದೆ. ಈಗ ಎಷ್ಟೋ ಹುಡುಗರು ಹೇಳ್ತಾರೆ, ರವಿವಾರ ಬಂತಮ್ಮ ರವೆ ಇಡ್ಲಿ ಬೇಕಮ್ಮ, ಸೋಮವಾರ ಬಂತಮ್ಮ ಬೆಳಗಾವಿ ಕುಂದ ಬೇಕಮ್ಮ, ಮಂಗಳವಾರ ಬಂತಮ್ಮ ಮಂಗಳೂರು ದೋಸೆ ಬೇಕಮ್ಮ, ಬುಧವಾರ ಬಂತಮ್ಮ ಧಾರವಾಡ ಪೇಡೆ ಬೇಕಮ್ಮ, ಗುರುವಾರ ಬಂತಮ್ಮ ಗುರುರಾಯರ ಸಕ್ಕರೆ ಬೇಕಮ್ಮ, ಶುಕ್ರವಾರ ಬಂತಮ್ಮ ಸಕ್ಕರೆ ಜಿಲೇಬಿ ಬೇಕಮ್ಮ, ಶನಿವಾರ ಬಂತಮ್ಮ ಮೈಸೂರು ಪಾಕು ಸಾಕಮ್ಮ. ಸೊ ಈ ರೀತಿ ಯಾಕೆ ಹೇಳ್ಬೇಕು ಅಂತಂದ್ರೆ ಮಕ್ಕಳಿಗೆ ತಿಂಡಿ ಹೆಸರುಗಳಂದ್ರೆ ಬಹಳ ಆಸಕ್ತಿ. ಆ ತಿಂಡಿ ಹೆಸರುಗಳನ್ನ ಅವ್ರಿಗೆ ಹೇಳೋದ್ರಿಂದ ಖುಷಿ ಪಡ್ತಾರೆ, ಸಂತೋಷ ಆಗ್ತದೆ ಅವ್ರಿಗೆ. ಸೊ ಆ ತರ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಮಕ್ಕಳಿಗೆ ಬೇರೆ ಬೇರೆ ವಾರಗಳ ಹೆಸರುಗಳನ್ನು ಹೇಳುವುದ್ರ ಜೊತೆಗೆ ವಿಶೇಷವಾದಂತ ಜ್ಞಾನವನ್ನು ಅವ್ರಿಗೆ ಕೊಡಬೇಕು. ಇನ್ನು ಮಾಸಗಳ ಬಗ್ಗೆ ಹೇಳುವಾಗ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ಬಹುದು. ಯಾಕಂದ್ರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಿನ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ. ಸೊ ಇವನ್ನೆಲ್ಲ ಹೇಳುವಾಗ ಮಕ್ಕಳ ವಯೋಮಿತಿಗೆ ಸ್ವಲ್ಪ
ಕಷ್ಟ ಆಗ್ಬೋದು. ನಮಗೋ ಎಷ್ಟೋ ಕಷ್ಟ ಅನ್ಸ್ತದೆ ಇವನ್ನೆಲ್ಲ ನೆನಪಿಟ್ಕೊಳ್ಳಿಕ್ಕೆ. ಸೊ ಸಾಧಾರಣ ಮಕ್ಕಳು ತಿಂಗಳುಗಳನ್ನು ಬಹಳ ಈಸಿಯಾಗಿ ಹೇಳ್ಬೋದು. ಜನವರಿಯಿಂದ ಡಿಸೆಂಬರ್ ತನಕ ಅವುಗಳನ್ನ ಬೋರ್ಡ್ ಮ್ಯಾಗ ಬರೆದಾಗ್ಲಿ ಅಥವಾ ಕಂಠಪಾಠ ಮಾಡಿಸಿ ಆಗಲಿ, ನೆಲದ ಮೇಲೆ ಬರೆಸಿ ಆಗಲಿ, ಅಥವಾ ಹಾಡುಗಳನ್ನ ಕಥೆಗಳನ್ನ ಹೇಳೋದ್ರ ಮೂಲಕ ಈ ವಾರ ಮತ್ತು ಮಾಸಗಳನ್ನ ನಾವು ತಿಳಿಸ್ಕೊಡ್ಬೇಕಾಗ್ತದೆ. ಇನ್ನ ಕೆಲವು ವಾರಗಳು ವಿಶೇಷ ವಾರಗಳು ಇರ್ತಾವ. ಹಳ್ಳಿಯಾಗ ನೀವು ನೋಡಿದ್ರಿ, ಸೋಮವಾರ ದಿವಸ ರೈತರು ಹೊಲಗಳಿಗೆ ಅಥವಾ ತಮ್ಮ ಎತ್ತುಗಳನ್ನ ಗಳೆ ಹೂಡಾಕ್ ಕರ್ಕೊಂಡು ಹೋಗೋದಿಲ್ಲ, ವಾರ ಬಿಟ್ಟಿರ್ತಾರ. ಅಂದ್ರೆ ಏನ್ ಯಾವತ್ತ್ಯಾಕ್ ಮಾಡ್ತಾರೆ? ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆ ಬರ್ತಾವ. ಅಮಾವಾಸ್ಯೆ ದಿವಸ ಏನಾಗ್ತದೆ, ಬಹಳಷ್ಟು ಕತ್ಲಿರ್ತದೆ. ಹುಣ್ಣಿಮೆ ಬಂದಾಗ ಬೆಳದಿಂಗಳು ಬರ್ತದೆ. ಸೊ ಹಾಗಾದ್ರೆ ನಾವು ದಿನದ 24 ಗಂಟೆಗಳಲ್ಲಿ ನಾವು ನಡೆಸ್ತಕ್ಕಂಥ ಚಟುವಟಿಕೆಗಳೇನು, ರೈತರು ಏನೇನು ಚಟುವಟಿಕೆಗಳನ್ನ ನಡೆಸ್ತಾರೆ, ಅಥವಾ ಶಿಕ್ಷಕರು ಯಾವ ಟೈಮಿಗೆ ಬರ್ತಾರೆ, ಅವ್ರಿಗೆ ಯಾವ ಸೂಟಿ ಇರ್ತದೆ, ರಜೆ ಅಂದ್ರೆ ಏನು. ಸೊ ಈ ಎಲ್ಲ ಮಾಹಿತಿಯನ್ನ ನಾವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವರ ಮುಂದಿನ ಜೀವನದಲ್ಲಿ ಬರೆದಿಟ್ಕೋತಾರೆ. ನೀವು ಯಾವ ದಿವಸ ಹುಟ್ಟಿರಿ, ನೀವು ಹುಟ್ಟಿದ ದಿನಾಂಕ ಅಥವಾ ತಿಂಗಳು, ವರ್ಷ ಯಾವುದು. ನಮ್ಗೆ ಎಷ್ಟೋ ನಮ್ಮ ಪಾಲಕರಿಗೆ ಗೊತ್ತದ. ನಮ್ಮ ಪಾಲಕರು, ನಾನು ಕೂಡ ಹಳ್ಳಿಯಿಂದ ಬಂದವ, ಆ ದ್ಯಾಮನ್ ಜಾತ್ರೆಕ್ಕಿಂತ 5 ದಿವಸ ಮೊದಲೇ ಹುಟ್ಟಿದ್ ನೋಡ್ರಿ ಅಂತಾರೆ. ಯಾವ ದ್ಯಾಮನ್ ಜಾತ್ರೆ, ಯಾವ 5 ದಿವಸ, ಅಥವಾ ಹುಣ್ಣಿಮೆಕ್ಕಿಂತ 5 ದಿನ ಮೊದಲು ಹುಟ್ಟಾನ್ರಿ ಅಂತಾರೆ. ಸೊ ಈ ಹುಣ್ಣಿಮೆ, ಅಮಾವಾಸ್ಯೆ, ಜಾತ್ರೆಗಳ ಬಗ್ಗೆ ಸ್ವಲ್ಪ ಮಕ್ಕಳಿಗೆ ಮಾಹಿತಿ ಕೊಡೋದ್ರ ಜೊತೆಗೆ ಅವರವರ ಹುಟ್ಟಿದ ದಿನಾಂಕಗಳನ್ನು ಕೂಡ ನೀವು ಅವರಿಗೆ ತಿಳಿಸುವುದು ಬಹಳ ಒಳ್ಳೆಯದು. ನಾವು ಎಷ್ಟೋ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ 6ನೇ ವರ್ಗ 8ನೇ ವರ್ಗ ಕೇಳಿದಾಗ ಅವರು ಹುಟ್ಟಿದ ದಿನಾಂಕಗಳ ಅಥವಾ ಇಸ್ವಿಗಳು ಗೊತ್ತಿರೋದಿಲ್ಲ. ಸೊ ಇವತ್ತು ನಾವು ಯಾವ ಇಸ್ವಿ ಒಳಗಿದ್ದೇವಪ್ಪ, ಸೊ 12 ತಿಂಗಳದ ಒಂದು ವರ್ಷದಾಗ ನಾವು ಯಾವ ತಿಂಗಳು ಹುಟ್ಟೇವಿ. ಸೊ ಅವನ್ನೆಲ್ಲ ನಾವು ಸ್ವಲ್ಪ ಮಾಹಿತಿ ನಿಮ್ಗೆ ಅನಿಸ್ಬೋದು, ಈ 3 ರಿಂದ 6 ವರ್ಷದ ಇಷ್ಟೆಲ್ಲ ಮಕ್ಕಳು ತಿಳ್ಕೊಳಕ ಕಷ್ಟ ಅಂತ ನೀವು ನನ್ನ ಪ್ರಶ್ನೆ ಮಾಡ್ಬೋದು. ಆದ್ರೆ ಎಷ್ಟೋ ಮಕ್ಕಳು 6 ವರ್ಷದ ಒಳಗನ ಎಷ್ಟೋ ಬಹುಮಾನ ಪಡೆದಾರ. ರಾಷ್ಟ್ರಾಧ್ಯಕ್ಷರ ಹೆಸರು ಹೇಳ್ತಾರ, ಪ್ರಧಾನ ಮಂತ್ರಿಗಳು, ಮುಖ್ಯಮಂತ್ರಿಗಳ ಹೆಸರು ಹೇಳ್ತಾರ. ನಾವು ಅವ್ರಿಗೆ ಗೊತ್ತಿಲ್ಲ ಅಂತ ನಾವು ತಿಳ್ಕೊಬಾರ್ದು. ಇವ್ರಿಗೆಲ್ಲ ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡಿಸೋ ಪ್ರಯತ್ನ ನಾವು ಮಾಡಿದ್ರೆ ಅಟ್ಲೀಸ್ಟ್ ಒಂದು 60-70% ಮಕ್ಕಳಾದ್ರೂ ಚುರುಕಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅವರ ಮುಂದಿನ ದಿನಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಈ ಜ್ಞಾನವನ್ನು ಹೊತ್ಕೊಂಡು ಅವರು ಹೋದ್ರೆ ಅಲ್ಲಿ ಅವರು ಹೆಚ್ಚಿನ ಅಂಕಗಳನ್ನ ಬಳಸಲಿಕ್ಕೆ ಸಾಧ್ಯ ಆಗ್ತದೆ. ಮೊಟ್ಟ ಮೊದಲು ಅವರಿಗೆ ಅಂಕಿಗಳ ಪರಿಚಯ, ವಾರಗಳ ಪರಿಚಯ ಮಾಡೋದ್ರ ಜೊತೆಗೆ ಅವರಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನೀವು ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತಾ ಇವತ್ತಿನ ಒಂದು ಈ ವಾರ ಮತ್ತು ಮಾಸಗಳ ವಿಷಯವನ್ನ ನಾನು ಇಲ್ಲಿ ಮುಗಿಸೋದ್ರ ಜೊತೆಗೆ ನಾವು ಮಕ್ಕಳಿಗೆ ಕ್ಯಾಲೆಂಡರ್ ಅನ್ನ ತೋರಿಸ್ರಿ, ಮನ್ಯಾಗೂ ಕ್ಯಾಲೆಂಡರ್ ನೋಡ್ರಿ ಅಂತ ನಾವು ಹೇಳಿ ಹೆಚ್ಚಿನ ಅಭ್ಯಾಸ ಮಾಡ್ಲಿಕ್ಕೆ ನಾವು ತಿಳಿಸ್ಬೇಕು. ಮುಂದಿನ ವಾರ ಅಂದ್ರೆ ಫೆಬ್ರವರಿ 3ನೇ ವಾರ ನಮಗಿರ್ತಕ್ಕಂಥ ವಿಷಯ ಸೂರ್ಯ, ಚಂದ್ರ ಮತ್ತು ನಕ್ಷತ್ರ. ಅದನ್ನ ನಾನು ಫೆಬ್ರವರಿ 3ನೇ ವಾರಕ್ಕೆ ನಿಮ್ಮ ಮುಂದೆ ಪ್ರಸಾರ ಮಾಡಲಿಕ್ಕೆ ಬರ್ತೀನಿ. ನಮಸ್ಕಾರ. ಇದುವರೆಗೂ ಕೇಳಿದಿರಿ LKG, UKG ಶಿಶುಪಾಲನಾ ಗೃಹಗಳ ಶಿಕ್ಷಕಿಯರಿಗಾಗಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗಾಗಿ ಮಾರ್ಗದರ್ಶಿ ಸಮಗ್ರ ಪದ್ಧತಿ ಶಾಲಾ ಪೂರ್ವ ಶಿಕ್ಷಣ ಕೈಪಿಡಿ ಕುರಿತು ಮಾಹಿತಿ ಮಹಿಳಾ ಕಲ್ಯಾಣ ಸಂಸ್ಥೆ ಬೆಳಗಾವಿಯ ಸಂಸ್ಥಾಪಕರಾದಂತಹ ಶ್ರೀಯುತ MS ಚೌಗ್ಲಾ ಅವರಿಂದ. ಈ ವಿಷಯದ ಕುರಿತು ಹಾಗೂ ಇಂದಿನ ಕಾರ್ಯಕ್ರಮದ ಕುರಿತು ನಿಮಗೇನಾದ್ರೂ ಹೇಳೋದಿದ್ದಲ್ಲಿ ನೀವು ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 7090908908 7090908908. ಮುಂದಿನ ಸರಣಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.